ಪಡೆಯಬಹುದು. ವೆಲ್ಕಮ್ ಬ್ಯಾಕ್. ಕೊರೋನಾ ಚಾಪ್ಟರ್ 2 ನಮ್ಮ ಜೊತೆ ಡಾಕ್ಟರ್ ಸುನೀಲ್, ಕಮ್ಯುನಿಟಿ ಮೆಡಿಸಿನ್ನ HOD, ಆಕಾಶ್ ಆಸ್ಪತ್ರೆ. ಮಗದೊಬ್ಬರು ಡಾಕ್ಟರ್ ಜಾಯಿನ್ ಆಗ್ತಿದ್ದಾರೆ. ಅವರು ವೈರಾಲಜಿಸ್ಟ್ ಡಾಕ್ಟರ್ ಪವನ್ ಕುಮಾರ್ ನೇರ ಸಂಪರ್ಕದಲ್ಲಿ. ವೆರಿ ಗುಡ್ ಮಾರ್ನಿಂಗ್ ಡಾಕ್ಟರ್ ಪವನ್ ಕುಮಾರ್ ಅವರೇ. ಕರೋನಾ ಔಟ್ಬ್ರಸ್ಟ್ ಆಗ್ತಾ ಇದೆ, ಎಕ್ಸ್ಪೆಕ್ಟ್ ಮಾಡದೇ ಇರೋದಕ್ಕಿಂತ ಹೆಚ್ಚಾಗಿ ಕರೋನಾ ಅಟ್ಯಾಕ್ ಆಗ್ತಾ ಇದೆ. ಸಾವಿರ ಸಂಖ್ಯೆ ಇತ್ತೀಚೆಗೂ ಕೂಡ ಜಾಸ್ತಿ ಆಗೋಯ್ತು. ಬೀಂಗ್ ಎ ವೈರಾಲಜಿಸ್ಟ್, ಇತ್ತೀಚಿನ ಈ ಬೆಳವಣಿಗೆನ ಹೇಗೆ ಅನಲೈಸ್ ಮಾಡ್ತೀರಿ ಸರ್? ಸರ್, ಕ್ಯಾನ್ ಯು ಹಿಯರ್ ಮಿ ಸರ್? ನನ್ನ ಧ್ವನಿ ಕೇಳಿಸ್ತಿದ್ಯಾ ಡಾಕ್ಟರ್ ಪವನ್ ಕುಮಾರ್ ಸರ್? ಐ ಥಿಂಕ್ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರಬೇಕು. ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡೋಣ. ಐ ಗೋ ಬ್ಯಾಕ್. ಡಾಕ್ಟರ್ ಸುನೀಲ್ ನಮ್ಮ ಜೊತೆ ನೇರ ಸಂಪರ್ಕ. ಹೋಪ್ ಡಾಕ್ಟರ್ ಸುನೀಲ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ? ಓಕೆ, ಇಬ್ಬರು ಕೂಡ ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡಿಸೋ ಪ್ರಯತ್ನ ಮಾಡೋಣ. ಒಂದು ಟೆಕ್ನಿಕಲ್ ಇಶ್ಯೂ ಆಗಿರಬೇಕು. ಡಾಕ್ಟರ್ ಸುನೀಲ್ ಮತ್ತು ಡಾಕ್ಟರ್ ಪವನ್ ಕುಮಾರ್, ಒಬ್ಬರು ಕಮ್ಯುನಿಟಿ ಮೆಡಿಸಿನ್ HOD, ಮಗದೊಬ್ಬರು ವೈರಾಲಜಿಸ್ಟ್. ಆದರೆ ಜನಸಾಮಾನ್ಯರಿಗೆ ಎಲ್ಲರೂ ಮಾರ್ಕೆಟ್ಗೆ ಹೋಗಲಿ ಅಥವಾ ಬೇರೆ ಬೇರೆ ಕಡೆ ಹೋದಾಗ ಜನ ಆದರೆ ಎಚ್ಚೆತ್ತುಕೊಂಡಿಲ್ವಾ? ಸಾಮಾಜಿಕ ಅಂತರ ಅಥವಾ ಮಾಸ್ಕ್ ಹಾಕ್ಕೊಳ್ಳೋದು, ಅದನ್ನು ಎಲ್ಲಿ ತನಕ ನಾವು ಮಾಡೋದಿಲ್ವೋ ಅಲ್ಲಿ ತನಕ ಈ ಕರೋನಾ ಮತ್ತೆ ಮತ್ತೆ ಹೆಚ್ಚು ದಾಖಲಾಗ್ತಾನೆ ಇರುತ್ತೆ. ಕರ್ನಾಟಕದಲ್ಲಿ ನಿನ್ನೆ ಒಂದೇ ದಿನ 6,500, ಮೊನ್ನೆ ಅದು 7,000, ಒಂಥರ ಆ್ಯನ್ ಆವ್ರೇಜ್ ಇವಾಗ 6,500-7,000 ಬ್ರ್ಯಾಕೆಟಲ್ಲಿ ಕೂರ್ತಾ ಇದೆ ಪ್ರತಿ ದಿನದ ಕೇಸಸ್. ಲಾಸ್ಟ್ ಇಯರ್ ಇಷ್ಟೊತ್ತಿಗೆ ಅದೊಂದು 500, 800, 400 ಆದರೆ ಭಯಪಟ್ಟು ಅದನ್ನು ಯೋಚನೆ ಮಾಡಿ ಜನ ಎಲ್ಲ ಮನೆ ಒಳಗಡೆ ಇದ್ದು ಕರೋನಾ ಎಷ್ಟು ಮಟ್ಟಕ್ಕೆ ಕಂಟ್ರೋಲ್ ಆಯಿತು. 130ಕ್ಕೂ ಹೆಚ್ಚು ಕೋಟಿ ಜನಸಂಖ್ಯೆ ಇರೋ ಇಷ್ಟು ದೊಡ್ಡ ದೇಶದಲ್ಲಿ ನಾವು ಆ ಮಟ್ಟಕ್ಕೆ ಕಂಟ್ರೋಲ್ ಮಾಡಿದ್ದೀವಿ ಅಂದರೆ ಇಮ್ಯಾಜಿನ್ ಮಾಡ್ಕೋಬೇಕು. ಲೆಟ್ಸ್ ಗೋ ಲೈವ್. ಮತ್ತೆ ನನ್ನ ಸಹೋದ್ಯೋಗಿಗಳು ಕನೆಕ್ಟ್ ಮಾಡಿದ್ದಾರೆ. ಪ್ರೊಫೆಸರ್ ಇನ್ ಮೆಡಿಸಿನ್ ಡಾಕ್ಟರ್ ಪವನ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ಪವನ್ ಕುಮಾರ್ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅಂತ ಭಾವಿಸ್ತೇನೆ. ಹೌ ಆರ್ ಯು? ಕೇಳಿಸ್ತಾ ಇದೆ ಸರ್, ಫೈನ್ ಸರ್. ಓಕೆ, ಇತ್ತೀಚಿನ ಈ ದಿನಗಳ ಈ ಬೆಳವಣಿಗೆ, ಕರೋನಾ ಎರಡನೇ ಅಲೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಸರ್? ಸರ್, ಈಗ ಕರೋನಾ ಎರಡನೇ ಅಲೆ ಈಗ ಮೊದಲನೇ ಅಲೆಗಿಂತ ತುಂಬಾ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈಗ ನಮ್ಗೆ ಎರಡನೇ ಅಲೆ ಬಂದಿರ್ತಕ್ಕಂಥದ್ದು ಕೂಡ ಈ ಮ್ಯೂಟೇಶನ್ಸ್ ಆದ್ಮೇಲೆ. ಯೂಶಲಿ ವೈರಸ್ ಅಲ್ಲಿ ಏನಾಗುತ್ತೆ, ಯಾವಾಗ ತಾನೇ ರೂಪಾಂತರಗೊಂಡು ಇನ್ನು ಅದು ಸ್ಟ್ರಾಂಗರ್ ಫಾರ್ಮ್ ಆಗಿ ಸ್ಪ್ರೆಡ್ ಆಗೋಕ್ ಶುರುವಾಗುತ್ತೆ, ಆಗ ಮೊದಲನೇ ವೇವ್ ಗಿಂತ ಯೂಶಲಿ ಎರಡನೇ ವೇವ್ ತುಂಬಾ ಭೀಕರವಾಗಿರುತ್ತೆ. ಯಾಕಂದ್ರೆ ಈಗಾಗಲೇ ನಾವು 100 ವರ್ಷದಿಂದ ಬಂದಿರತಕ್ಕಂತ ಈ ಸ್ಪ್ಯಾನಿಷ್ ಫ್ಲೂ ಏನಿತ್ತು, ಸೊ ಅದರಲ್ಲೂ ಕೂಡ ನಾವು ಗಮನಿಸಿದ್ರೆ ನಮ್ಗೆ ಇತಿಹಾಸನೇ ಹೇಳುತ್ತೆ, ಎರಡನೇ ವೇವ್ ಬಂದಾಗ ಸಾಕಷ್ಟು ತೀವ್ರತೆಯಿಂದ ಕೂಡಿದ್ದು, ಸಾಕಷ್ಟು ಸಾವು ನೋವುಗಳು ತುಂಬಾ ಜಾಸ್ತಿ ಆಗಿದೆ. ಸೊ ಅದೇ ರೀತಿಯಾಗಿ ಈಗ ಕೂಡ ಈಗ ನಮ್ಗೆ ಎರಡನೇ ವೇವ್ ಅಲ್ಲಿ ಸಾಕಷ್ಟು ಸ್ಟ್ರಾಂಗರ್ ಮ್ಯೂಟೇಶನ್ಸ್ ಆಗಿದೆ. ಒಂದು ಬ್ರಿಟನ್ ವೇರಿಯಂಟ್ ಇರ್ಬೋದು, ಸೌತ್ ಆಫ್ರಿಕನ್ ವೇರಿಯಂಟ್, ಬ್ರೆಜಿಲಿಯನ್ ವೇರಿಯಂಟ್, ಹಾಗೆ ಈಗ ನಮ್ಮ ಭಾರತದಲ್ಲೂ ಕೂಡ ಈಗ ಮಹಾರಾಷ್ಟ್ರೀಯನ್ ವೇರಿಯಂಟ್ ಇದೆ. ಸೊ ಇನ್ನು ನಾವು ಕರೆಕ್ಟ್ ಆಗಿ ಎಲ್ಲ ಟೆಸ್ಟ್ ಮಾಡಿದ್ರೆ ಮುಂದೆ ಕೂಡ ನಮಗೆ ಗೊತ್ತಾಗುತ್ತೆ, ನಮ್ಮ ಭಾರತದಲ್ಲೂ ಕೂಡ ಹಲವಾರು ವೇರಿಯಂಟ್ ಗಳು ತುಂಬಾ ಸ್ಟ್ರಾಂಗರ್ ಫಾರ್ಮ್ ಅಲ್ಲಿ ಈಗಾಗಲೇ ಕಾಣಿಸ್ಕೊಂಡಿವೆ. ಅದು ಅಲ್ಲದೆ ಈಗ ನಮ್ಗೆ ಏನಾಗಿದೆ, ಈ ಮೊದಲನೇ ವೇವ್ ಆಗಿ ಸ್ವಲ್ಪ ನಮ್ಗೆ ಬ್ರೇಕ್ ಬಂದಾದ್ಮೇಲೆ ಜನ ಎಲ್ಲೋ ಒಂದ್ ಕಡೆ ಮೈ ಮರೆತಿದ್ದಾರೆ ಅಂತ ಅನಿಸ್ತಾ ಇದೆ. ಈ ಜನಗಳು ಏನಂತಂದ್ರೆ ಇನ್ನೇನು ನಮ್ಗೇನ್ ಬರೋದಿಲ್ಲ, ನಮ್ಗೇನು ತೊಂದರೆ ಇಲ್ಲ, ಅಥವಾ ಬಂದ್ರು ಅಷ್ಟೊಂದು ಸೀರಿಯಸ್ ಆಗೋದಿಲ್ಲ ಅನ್ನೋ ತರ ಒಂಥರ ಸ್ವಲ್ಪ ಮೈ ಮರೆತಿರೋದ್ರಿಂದ ಸಾಕಷ್ಟು ಕಡೆ ಕೇಸ್ಗಳು ತುಂಬಾ ಜಾಸ್ತಿ ಆಗೋಕ್ಕೂ ಕಾರಣ ಆಗಿದೆ. ಇನ್ನೊಂದು, ಈಗ ಸಾಕಷ್ಟು ಜನ ಈ ಗುಂಪು ಕೂಡೋದು ಅಷ್ಟೇ. ನಾವು ನೋಡೋದಂಗೆ ಈಗ ಸುಮಾರು ತಿಂಗಳುಗಳ ಕಾಲ ಎಲ್ಲಾರ್ನು ಒಂಥರ ಕೂಡಾಕಿ ಒಂಥರ ಫ್ರೀ ಆಗಿ ಬಿಟ್ಟಾಗ ಏನು ಒಂಥರ ಸ್ವೇಚ್ಛಾಚಾರ ಇತ್ತು, ಆ ತರ ಆಗ್ಬಿಟ್ಟಿದೆ. ಈಗ ಪೊಲಿಟಿಕಲ್ ಪಾರ್ಟಿಗಳ ಈ ಎಲೆಕ್ಷನ್ ರ್ಯಾಲಿಗಳಿರ್ಬೋದು, ಅಥವಾ ಈ ಬೈ ಎಲೆಕ್ಷನ್ ಗಳಿರ್ಬೋದು, ಈ ಸಭೆ ಸಮಾರಂಭಗಳಿರ್ಬೋದು, ಎಸ್ಪೆಷಲಿ ಮದುವೆಗಳು, ಹಾಗೆ ಈ ದೇವಸ್ಥಾನಗಳು, ಸೊ ಹೀಗೆ ಪ್ರತಿಯೊಂದರಲ್ಲೂ ಕೂಡ ಈಗ ತುಂಬಾ ಕಡೆ ಜನ ಸೇರೋದು ತುಂಬಾ ಜಾಸ್ತಿ ಆಗಿತ್ತು. ಸೊ ಇದು ಎಲ್ಲೋ ಒಂದು ಕಡೆ ಎಲ್ಲ ಈ ಸೆಕೆಂಡ್ ವೇವ್ ಅಲ್ಲಿ ಮೊದಲನೇ ವೇವ್ ಗಿಂತ ತುಂಬಾ ಜಾಸ್ತಿ ಆಗೋದಕ್ಕೆ ಕಾರಣ ಆಗಿದೆ. ಇಲ್ಲಿ ಇನ್ನೊಂದು ಅಂಶ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಮ್ಗೆ ಮೊದಲನೇ ವೇವ್ ಅಲ್ಲಿ ಏನಂದ್ರೆ ತುಂಬಾ ಯಾರು ಎಲ್ಡರ್ಲಿ ಇದ್ರು, ಯಾರಿಗೆ ಇಮ್ಯುನಿಟಿ ಕಮ್ಮಿ ಇತ್ತು, ಕೋಮಾರ್ಬಿಡಿಟೀಸ್ ಜಾಸ್ತಿ ಇತ್ತು, ಸೊ ಅಂತವ್ರಿಗೆ ಮಾತ್ರ ಎಫೆಕ್ಟ್ ಆಗ್ತಾ ಇತ್ತು. ನೀವು ನೋಡಿ, ಮಧ್ಯವಯಸ್ಕರು ಹಾಗೂ ಮಕ್ಕಳಲ್ಲಿ ನಮ್ಗೆ ಮೊದಲನೇ ವೇವ್ ಅಲ್ಲಿ ಅಷ್ಟಾಗಿ ಇನ್ಫೆಕ್ಷನ್ ಆಗಿರ್ಲಿಲ್ಲ. ಆದ್ರೆ ಈಗ ಎರಡನೇ ವೇವ್ ಬಂದಾಗ ಸಾಕಷ್ಟು ಜನ ಮಧ್ಯವಯಸ್ಕರು ಹಾಗೂ ಮಕ್ಕಳಲ್ಲಿ ಕಾಣಿಸ್ಕೊತಾ ಇದೆ. ನಮ್ಗೆ ಮೊನ್ನೆ ಒಂದೊಂದು ದಿವಸದಲ್ಲೇ ನಾವು ನೋಡಿದಾಗೆ 190ರಿಂದ 200 ಜನ ಮಕ್ಕಳಿಗೆ ಎಫೆಕ್ಟ್ ಆಗಿದೆ. ಆಲ್ಮೋಸ್ಟ್ 40% ಮಧ್ಯವಯಸ್ಕರಿಗೆ ಎಫೆಕ್ಟ್ ಆಗಿದೆ. ಸೊ ಇದೆಲ್ಲೋ ಒಂದು ಕಡೆ ನಮ್ಗೆ ಒಂದು ಅಲಾರ್ಮ್, ಒಂದು ಹೇಳ್ಬೇಕಾಗತ್ತೆ. ಡಾಕ್ಟರ್ ಪವನ್ ಕುಮಾರ್ ಮತ್ತು ಡಾಕ್ಟರ್ ಸುನೀಲ್ ಇಬ್ರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತುಕತೆ ಮುಂದುವರಿಸ್ತೀನಿ ಇನ್ನೊಂದು ಬ್ರೇಕ್ ಆದ್ಮೇಲೆ. ಕಾಯ್ತಾ ಇರಿ.